ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಫ್ರೆಂಡ್ಸ್. ಇಲ್ಲಿ ರಾಗಿ ಮುದ್ದೆಗೆ ಬೇಕಾಗಿರುವಂಥ ಒಂದು ಚಿಕನ್ ಕರಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ರುಚಿಗೆ ನೋಡಿಕೊಂಡು ಒಂದು 7-8 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ, ಜೊತೆಗೆ ಒಂದು ಚಮಚದಷ್ಟು ಅವಿಜ ಮತ್ತು ಜೀರಿಗೆ ಪುಡಿಯನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. ಮತ್ತು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 2 ಟೊಮೆಟೊ ಹಣ್ಣು. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ರಾಗಿ ಮುದ್ದೆಗೆ ಬೇಕಾಗಿರುವ ಬೆಸ್ಟ್ ಕಾಂಬಿನೇಷನ್ ಚಿಕನ್ ಕರಿ. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡೋದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಮಸಾಲ ರೆಡಿ ಮಾಡಿಟ್ಟಿರುವಂಥ ಚಿಕನನ್ನು ಒಂದು ಅರ್ಧ ತಾಸು ನಾವು ಹಾಗೆಯೇ ಬಿಟ್ಟುಬಿಡೋಣ. ಇಲ್ಲಿ ಅದಕ್ಕೊಂದು ಅರ್ಧ ಒಣ ಕೊಬ್ಬರಿಯನ್ನು ಈ ರೀತಿ ಡೈರೆಕ್ಟಾಗಿ ಗ್ಯಾಸ್ ಮೇಲಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಸುಡಬೇಕು ಫ್ರೆಂಡ್ಸ್. ಅದರ ಜೊತೆಯೇ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಇಲ್ಲಿ ಈ ರೀತಿ ಡೈರೆಕ್ಟಾಗಿ ಗ್ಯಾಸ್ ಮೇಲಿಟ್ಟು ಸುಡ್ತಿದ್ದೇನೆ ಫ್ರೆಂಡ್ಸ್. ಈಗ ಇದೆರಡು ತಣ್ಣಗಾದಮೇಲೆ ಅದನ್ನು ರುಬ್ಕೋಬೇಕು. ಈಗ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ರೆಡಿ ಮಾಡಿರುವಂಥ ಚಿಕನನ್ನು ಹಾಕ್ಕೊಂಡು ಒಂದು 2 ಸೆಕೆಂಡು ಎಣ್ಣೆಯಲ್ಲಿ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಈ ಮಸಾಲ ಮಿಕ್ಸ್ ಮಾಡಿರೋ ಚಿಕನ್ ಎಣ್ಣೆಯಲ್ಲಿ ಒಂದು ಸಲ ಚೆನ್ನಾಗಿ ಫ್ರೈ ಆಗಲಿ ಅಂತ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತೇನೆ ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಒಂದು 10-15 ನಿಮಿಷ ಇದನ್ನು ನೀರಾಗಿ ನಾವು ಬೇಯಿಸ್ಕೋಬೇಕು. ಬಿಸಿ ನೀರು ಬೇಕಂದ್ರೂ ಹಾಕ್ಕೋಬೋದು. ನಾನು ತಣ್ಣೀರನ್ನೇ ಹಾಕ್ಕೊಂಡು ಮುಚ್ಚಿ ಒಂದು 15 ನಿಮಿಷ ಇದನ್ನು ಬೇಯಿಸ್ಕೊತೇನೆ ಫ್ರೆಂಡ್ಸ್. 15 ನಿಮಿಷ ಆದಮೇಲೆ ನಾನು ನಿಮಗೆ ಇದನ್ನು ತೆಗೆದು ತೋರಿಸಿದ್ದೇನೆ. ಚಿಕನ್ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ನಾನು ನೈಸಾಗಿ ರುಬ್ಬಿರುವಂಥ ಈರುಳ್ಳಿ ಮತ್ತು ಒಣ ಕೊಬ್ಬರಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊತೇನೆ. ಈ ಒಣ ಕೊಬ್ಬರಿ ಪೇಸ್ಟನ್ನು ಹಾಕಿದ ಮೇಲೆ ಭಾಳ ಹೊತ್ತೇನು ಕುದಿಸ್ಬೇಕಂತ ಇಲ್ಲ, ಒಂದು ಕುದಿ ಬಂದರೆ ಸಾಕು. ಇಲ್ಲಿ ಉಪ್ಪು ಖಾರ ಏನೇ ಕಡಿಮೆ ಆಗಿದ್ದರೂ ನಾವಿಲ್ಲಿ ಸೇರಿಸ್ಕೋಬೋದು ಫ್ರೆಂಡ್ಸ್. ಮತ್ತು ಇದನ್ನು ಬೇಗನೆ ಮಾಡ್ಕೋಬೋದು. ಎಲ್ಲ ಥರದ ಪೌಡ್ರ್ ಇದ್ದರೆ ರೆಡಿ ಇದ್ದರೆ ಬೇಗನೆ ಇದನ್ನು ಈ ಚಿಕನ್ ಕರಿಯನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಮುಚ್ಚಿ ಒಂದು ಕುದಿ ಬರುವವರೆಗೆ ಕುದಿಸ್ಕೊಳ್ಳೋಣ. ಸಾಮಾನ್ಯವಾಗಿ ಈ ರೀತಿ ಕರಿ ನೀರು ದೋಸೆ ಮತ್ತು ರಾಗಿ ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್. ನೀವು ಈ ಮೆಥಡಲ್ಲಿ ಒಂದು ಸಲ ಚಿಕನ್ ಕರಿ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇಷ್ಟು ಒಂದು ಕುದಿ ಬಂದರೆ ಸಾಕು, ಭಾಳ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಈಗ ಇದಕ್ಕೆ ಬೇಕಾಗಿರುವಂತಹ ಒಂದು ರಾಗಿ ಮುದ್ದೆ ಮಾಡುವುದನ್ನು ರೆಡಿ ಮಾಡ್ಕೊಳ್ಳೋಣ. ಎರಡು ರಾಗಿ ಮುದ್ದೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕೆ ರಾಗಿ ಮುದ್ದೆ ಮಾಡೋದಕ್ಕೆ ನಾನು ಹಿಟ್ಟು ರೆಡಿ ಮಾಡೋದಕ್ಕೆ ಒಂದು ಪಾತ್ರೆಯನ್ನು, ಈ ಥರದ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಈ ಗ್ಲಾಸಲ್ಲಿ 4 ಗ್ಲಾಸಷ್ಟು ನೀರು ಹಾಕ್ಕೊತೇನೆ. ಇದೇ ಗ್ಲಾಸಲ್ಲಿ 2 ಗ್ಲಾಸ್ ಹಿಟ್ಟನ್ನು ತಗೊತೇನೆ. ಈ 4 ಗ್ಲಾಸ್ ನೀರು ಹಾಕಿದ ಮೇಲೆ ಒಂದು 2 ಕಲ್ಲುಪ್ಪನ್ನು ಕೂಡ, ಭಾಳ ಉಪ್ಪು ಹಾಕ್ಕೋಬಾರ್ದು, ಒಂದು 2-3 ಕಲ್ಲುಪ್ಪನ್ನು ಇಲ್ಲಿ ಹಾಕ್ಕೊತೇನೆ ಫ್ರೆಂಡ್ಸ್. ಈ ಉಪ್ಪನ್ನು ಹಾಕ್ಕೊಂಡ್ಮೇಲೆ ನೀರು ಮಾತ್ರ ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್. ಇದು ರೆಡಿಮೇಡ್ ರಾಗಿ ಹಿಟ್ಟಲ್ಲ ಫ್ರೆಂಡ್ಸ್. ರಾಗಿನ ತಂದು ಮನೆಯಾಗ ಚೆನ್ನಾಗಿ ತೊಳೆದು ಒಣಗಿಸಿ ಹಿಟ್ಟಾಕಿಸಿರುವಂಥ ರಾಗಿ ಹಿಟ್ಟು. ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಈ ರೀತಿ ಹಾಕ್ಕೋಬೇಕು. ಆವಾಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಉಕ್ಕಿ ಬರ್ಬೋದು ಅಂತ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. 4 ಗ್ಲಾಸ್ ನೀರಿಗೆ 2 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಈಗ ಹಾಕ್ಕೊತಿದ್ದೇನೆ. ಈ 2 ಗ್ಲಾಸ್ ರಾಗಿ ಹಿಟ್ಟು ಹಾಕಿದ ಮೇಲೆ ಗ್ಯಾಸನ್ನು ಜಾಸ್ತಿ ಒಂದು ಕುದಿ ಮೇಲೆ ಬರೋವರೆಗೆ ಇಟ್ಕೋಬೇಕು ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಕುದಿ ಬರಬೇಕು. ಯಾಕಂದರೆ ಒಳಗಿರುವಂಥ ಹಸಿ ಹಿಟ್ಟು ಎಲ್ಲ ನೀರನ್ನು ಚೆನ್ನಾಗಿ ಹೀರ್ಕೋಬೇಕು. ಮತ್ತು ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ ಇದೇ ರೀತಿ ಬಿಟ್ಟು ಬಿಡಬೇಕು ಫ್ರೆಂಡ್ಸ್. ಆದರೆ ನನ್ನ ಹತ್ರ ಹಿಟ್ಟು ಮಗುಚುವ ಕೋಲಿಲ್ಲ, ಅದಕ್ಕೋಸ್ಕರ ನಾನು ಲಟ್ಟಣಿಗೆಯಲ್ಲಿ ಈ ರೀತಿ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಈ ರೀತಿ ಮಗುಚ್ಕೊತೇನೆ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಫಾಸ್ಟ್ ತಿರುಗಿಸ್ಕೋಬೇಕು. ಅದರಲ್ಲಿರುವಂಥ ಹಸಿ ಹಿಟ್ಟು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಮೊದಲು ಯಾರಾದರೂ ರಾಗಿ ಮುದ್ದೆ ಮಾಡೋರಿಗೆ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ರಾಗಿ ಮುದ್ದೆ ಮಾಡಬೇಕಂತ ತೋರಿಸಿದ್ದೇನೆ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಎಲ್ಲ ಹಸಿ ಹಿಟ್ಟು ಇದರ ಜೊತೆ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ರಾಗಿ ಹಿಟ್ಟು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈಗ ಹಿಟ್ಟು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ.
ನಾವು ಯಾವುದೇ ಅಡುಗೆ ಮಾಡಬೇಕಂದ್ರೆ ಮೊದಲು ಮಾಡಿದರೆ ಒಂದು ಸ್ವಲ್ಪ ತಪ್ಪಾಗ್ಬೋದು, ಆದರೆ ಎರಡನೇ ಸಲ ಮಾಡುವಾಗ ಆ ತಪ್ಪನ್ನು ಮಾತ್ರ ಮಾಡೋದಿಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ಯಾರಿಗಾದರೂ ರಾಗಿ ಮುದ್ದೆ ಮಾಡಬೇಕಂತಿದ್ರೆ ಖಂಡಿತ ಈ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊತೇನೆ ಫ್ರೆಂಡ್ಸ್. ಆದರೆ ಇದು ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ತಣ್ಣೀರನ್ನು ಹಚ್ಕೊಂಡು ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಇದರಲ್ಲಿ ಒಂದು ದೊಡ್ಡ ದೊಡ್ಡ 2 ರಾಗಿ ಮುದ್ದೆ ಮಾಡ್ಬೋದು, ತೊಂದರೆನೇ ಇಲ್ಲ ಫ್ರೆಂಡ್ಸ್. ಈ ರೀತಿ ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ನೀವು ಹಿಟ್ಟದಲ್ಲಿ ನೋಡ್ತಿರ್ಬೋದು, ಎಲ್ಲಿ ಕೂಡ ಹಸಿ ಹಿಟ್ಟು ಇಲ್ಲ ಅಲ್ವಾ ಫ್ರೆಂಡ್ಸ್. ಸ್ವಲ್ಪ ಬಿಸಿನೇ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಕೈಗೆ ತಣ್ಣೀರು ಹಚ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಭಾಳ ಬಿಸಿ ಇರುವ ಕೈ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಕೈಗೆ ಎಷ್ಟು ಬಿಸಿ ನಾಟ್ತದೋ ಆ ಬಿಸಿ ಇರುವಾಗಲೇ ಹಿಟ್ಟನ್ನು ನಾದ್ಕೊರಿ ಫ್ರೆಂಡ್ಸ್. ಈಗಿನ ಕಾಲಕ್ಕೆ ನಮಗೆ ಆರೋಗ್ಯಕ್ಕೊಂತ ದೊಡ್ಡದು ಏನೂ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ರೀತಿ ಆರೋಗ್ಯಕ್ಕೆ ಬೇಕಾಗಿರುವಂಥ ಫುಡ್ಡನ್ನು ತಿನ್ನೋದು ಒಳ್ಳೆಯದು ಅಂತ ಈ ರಾಗಿ ಮುದ್ದೆ ಮಾಡೋದಕ್ಕೆ ತೋರಿಸಿದ್ದೇನೆ ಫ್ರೆಂಡ್ಸ್. ಒಂದು ಸ್ವಲ್ಪ ಹಿಟ್ಟು ವೇಸ್ಟ್ ಆಗದಂಗೆ ರಾಗಿ ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.